ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬ್ಯಾಂಡಿ ಸಸ್ಪೆನ್ಷನ್ ಬಗ್ಗೆ. ಇದಕ್ಕೆ ಬ್ಯಾಂಡಿ ಸಿರಪು ಇಲ್ಲ ಜಂತಿನ ಔಷಧಿ ಅಂತಾನು ಕರಿತೀವಿ ರೀ. ಸೊ ಬ್ಯಾಂಡಿ ಸಸ್ಪೆನ್ಷನ್ ಅಂದರೆ ಏನು, ಯಾವ ಕಂಡೀಷನ್ನ ಡಾಕ್ಟರ್ ಇದನ್ನು ನಿಮ್ಗೆ ಬರೆದು ಕೊಟ್ಟಿರ್ತಾರೆ, ಇದ್ರದ್ದು ಮೇನ್ ಕಂಪೋಸಿಷನ್ ಏನು, ಇದು ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಉಪಯೋಗ ಮಾಡ್ಲಿಕ್ಕೆ ಹೇಳಿರ್ತಾರೆ, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಉಪಯೋಗಿಸ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಬ್ಯಾಂಡಿ ಸಸ್ಪೆನ್ಷನ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸಿರಪ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಉದಾಹರಣೆಗೆ ರೌಂಡ್ ವಾಮ್, ಹುಕ್ ವಾಮ್, ವಿಪ್ ವಾಮ್, ಪಿನ್ ವಾಮ್ ಅಂದರೆ ನೋಡ್ರಿ ಕೆಲವೊಂದಿಷ್ಟು ಕಂಡೀಷನ್ ಸಾಮಾನ್ಯದಾಗ ಕರಳದಾಗ ಹುಳ ಆಗ್ಯಾವ, ಇಲ್ಲ ಹೊಟ್ಟೆಯಾಗ ಹುಳ ಆಗ್ಯಾವ, ಜಂತ್ ಆಗ್ಯಾವ ಅಂತ ಕರಿತಿರ್ತೀವಿ ನಾವು. ಆ ಸಮಸ್ಯೆ ಐತೆ ಅಂದ್ರೆ ಅವಾಗ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಮೈಯಾಗ ರಕ್ತ ಕಡಿಮೆ ಐತಿ, ಅನಿಮಿಯಾ ಸಮಸ್ಯೆ ಆಗೈತೆ ಅಂದ್ರೆ ಅವಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ತ್ವಚಾದಾಗ ಯಾವುದೇ ರೀತಿ ನಿಮ್ಗೆ ತ್ವಚಾ ಇನ್ಫೆಕ್ಷನ್ ಐತಂದ್ರೆ ಅವಾಗ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಈಗ ಇದ್ರದ್ದು ಕಂಪೋಸಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಇದು ಬ್ಯಾಂಡಿ ಸಸ್ಪೆನ್ಷನ್ 10 ml ಬಾಟಲ್ ನಿಮಗೆ ಸಿಗ್ತೈತಿ. ಆದ್ರೆ ಪ್ರತಿ 5 ml ಇದು ಸಸ್ಪೆನ್ಷನ್ ಏನಿದೆ ಅದರೊಳಗಡೆ ಆಲ್ಬೆಂಡಾಝೋಲ್ 200 mg ಪ್ರಮಾಣದಾಗ ಇರ್ತೈತೆ ರೀ. ಆಲ್ಬೆಂಡಾಝೋಲ್ ಕ್ಲಾಸ್ ಆಫ್ ಮೆಡಿಸಿನಿಗೆ ಬಿಲಾಂಗ್ ಆಗುತ್ತಾ. ಅದು ಯಾವುದಪ್ಪ ಅಂದರೆ ಆ್ಯಂಟಿ ಹೆಲ್ಮೆಂತಿಕ್. ಯಾವ ರೀತಿ ಇದು ಕೆಲಸ ಮಾಡುತ್ತಾ, ಸೊ ನೋಡ್ರಿ, ನೀವು ಇದನ್ನ ಸಿರಪ್ ತೊಗೊಂಡಾದ್ಮೇಲೆ ಇದು ನಿಮ್ಮ ಹೊಟ್ಟೆಯಾಗಿ ಇದ್ದಿದ್ದು ಜಂತು ಹುಳ ಇಲ್ಲ ವಾಮ್ಸ್ ಅನ್ಬೋದು, ಅವನ್ನ ಶುಗರ್ ಅಬ್ಸರ್ವ್ ಮಾಡಲಿಕ್ಕೆ ಬಿಡಂಗಿಲ್ಲ ರೀ. ಅವು ಶುಗರ್ ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಅದ್ರದ್ದು ಶಕ್ತಿ ಕಡಿಮೆ ಆಗ್ತಾ ಹೋಗಿಬಿಡ್ತೈತಿ, ಅವು ಸತ್ತು ಹೋಗ್ತಾವೆ. ಈ ರೀತಿ ನಿಮ್ಮ ಇನ್ಫೆಕ್ಷನ್ ಏನಿತ್ತು ನೋಡ್ರಿ ಗುಣ ಆಗಿಬಿಡ್ತೈತಿ. ಈಗ ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಸೊ ನೋಡ್ರಿ, 1 ವರ್ಷ ಮಕ್ಕಳೇನದಾರ ಅವರಿಗೆ ಬರೀ 5 ml ಬ್ಯಾಂಡಿ ಸಸ್ಪೆನ್ಷನ್ ಹಾಕ್ರಿ. 5 ml ಅಂದರೆ 200 mg ಆಗ್ತೈತೆ ರೀ. ಸೊ ದಿನಕ್ಕೆ ಒಂದೇ ಹೊತ್ತು ಹಾಕ್ಬೇಕು ಇರ್ತೈತಿ. ಊಟ ಆದ ನಂತರ ನೀವು ದಿನಕ್ಕೆ 1 ಟೈಮ್ ಹಾಕ್ಬೋದು ರೀ ಇದನ್ನು. ಯಾರು 2 ವರ್ಷದಿಂದ 19 ವರ್ಷ ಮಟ್ಟ ಅದಾರ ಅವ್ರಿಗೆ 10 ml ಪೂರ್ತಿ ಅಂದ್ರೆ ಆಲ್ಬೆಂಡಾಝೋಲ್ 400 mg ಪೂರ್ತಿ ಹಾಕ್ಬೇಕಂತ ಇರ್ತೈತೆ ರೀ. ದಿನಕ್ಕೆ ಒಂದೇ ಹೊತ್ತು ಇದನ್ನ ಊಟ ಆದ ನಂತರ ಹಾಕ್ಬೇಕಂತ ಇರ್ತೈತೆ ರೀ. ಮತ್ತು 1-19 ವರ್ಷದ ಮಟ್ಟ ನೋಡ್ರಿ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೆ ಇದನ್ನ ಒಮ್ಮೆ ಹಾಕ್ಲಿಕ್ಕೆ ಸಲಹೆ ನೀಡಿರ್ತಾರೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನ ಯೂಸ್ ಮಾಡಬೇಕು, ಸೊ ನೋಡ್ರಿ, ಇದನ್ನ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಸಿವಿಯರ್ ಕಂಡೀಷನ್ಸ್ನ ಸ್ವಲ್ಪ ಜಾಸ್ತಿ ದಿನ ತೊಗೊಳಕ್ಕೆ ಹೇಳ್ತಾರೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಪ್ರಕಾರ ನೀವು ಇದ್ರ ಉಪಯೋಗ ಮಾಡ್ಬೋದು. ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ. ತೊಗೊಂಡಾದ್ಮೇಲೆ ಹೊಟ್ಟೆ ನೋವು ಬರೋದು, ವಾಂತಿ ಬಂದಂಗೆ ಆಗೋದು, ತಲೆನೋವು, ತಲೆ ಸುತ್ತು ಬರೋದು, ಜ್ವರ ಬರೋದು, ಮೆದುಳೊಳಗಡೆ ಇಂಟ್ರಾಕ್ರೇನಿಯಾ ಪ್ರೆಷರ್ ಜಾಸ್ತಿ ಆಗ್ಬೋದ್ರಿ. ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರೊಳಗೆ ಮೇನ್ ಕಂಪೋನೆಂಟ್ ಏನಿದೆ, ಮೇನ್ ಸಾಲ್ಟ್ ಆಲ್ಬೆಂಡಾಝೋಲ್, ಅದರಲ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನು ಉಪಯೋಗ ಮಾಡಬೇಡ್ರಿ. ಗರ್ಭವತಿ ಮಹಿಳೆಯರು ಬಿನಾ ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನು ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 21 ರೂಪಾಯಿದಾಗ 10 ml ಸಸ್ಪೆನ್ಷನ್ ನಿಮ್ಗೆ ಸಿಗ್ತೈತ್ರಿ ಬ್ಯಾಂಡಿ ಸಸ್ಪೆನ್ಷನ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಂತ ಖರೀದಿ ಮಾಡ್ಕೋಬೋದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ನೋಡಿ, ಅದನ್ನು ಒತ್ಬಿಟ್ರೆ ಅದನ್ನು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.